ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3 ಇದೇ ತಿಂಗಳ 9ನೇ ತಾರೀಕು ಪ್ರಾರಂಭವಾಗಲಿದೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಒಂದು ಸಂತೋಷದ ಸುದ್ದಿ ಏನು ಅಂತ ಹೇಳಿದರೆ, ಆಯಿತಾ, ಇದೇ ತಿಂಗಳ 9ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ಕೂಡ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ 3 ನಡೆಯುತ್ತೆ. ದಿಸ್ ಈಸ್ ದ ಲಾಸ್ಟ್ ಆ್ಯಂಡ್ ದ ಫೈನಲ್ ಕಾಲ್ ಅಂತಾರಲ್ವ, ಅಂತಹ ಒಂದು ಇದರಲ್ಲಿದ್ದೀರಾ ಎಲ್ಲರಿಗೂ ಕೂಡ ದೇವರು ಪಾಸ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದರಲ್ಲಿ ಒಂದು ಗಿಫ್ಟನ್ನು ನಿಮಗೆ ಕೊಡಬೇಕು ಅಂತ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಬನ್ನಿ ಸರ್, ಪ್ರತಿಯೊಬ್ಬರು ಕೂಡ ಸರ್ ನಮಗೆಲ್ಲರಿಗೂ ಕೂಡ ಫ್ರೀ PDF ಕಾಪಿ ಬೇಕು ಅಂತ ಕೇಳ್ತಾ ಇದ್ದೀರಾ, ಫ್ರೀ PDF ಕಾಪೀಸ್ ಬೇಕು ಅಂತ. ಹಾಗಾಗಿ ಈ ಒಂದು ವಿಡಿಯೋವನ್ನು ನಿಮಗೆ ಮಾಡುತ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ಸರ್, ಇದನ್ನು ಫಸ್ಟು ರಿಜಿಸ್ಟ್ರೇಷನ್ ಏನಂತೀರ ತಾವುಗಳು ಬರೆದಿಟ್ಕೊಳ್ಳಿ. ನಿಮ್ಮ ಒಂದು ಇದರಲ್ಲಿ ನಮ್ಮ ಒಂದು ಮೇಲ್ ID ALININONE1 PDF ಆಯಿತಾ 99@gmail.com. ಫೇಲ್ ಆದಂತಹ ವಿದ್ಯಾರ್ಥಿಗಳು, ಹೆಚ್ಚಿನ ಅಂಕಗಳು ತೆಗಿಬೇಕು ಅಂತ ಅಂದುಕೊಂಡಿರುವಂತಹ ವಿದ್ಯಾರ್ಥಿಗಳು ದಯವಿಟ್ಟು ಈ ಒಂದು ನಮ್ಮ ಮೇಲ್ ಐಡಿಯನ್ನು ಬರೆದಿಟ್ಕೊಳ್ಳಿ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನೋಡಿ ಸರ್, ಎಕ್ಸಾಮ್ 3 ಬರಿತಾ ಇದ್ದೀರಾ ಇದೇ ತಿಂಗಳು ಸೋಮವಾರ, ಆಯಿತಾ, ಕಮಿಂಗ್ ಮಂಡೇ ಬರುವ ಸೋಮವಾರ 9ನೇ ತಾರೀಕು ಕನ್ನಡ ಎಕ್ಸಾಮ್ ಇರುತ್ತೆ, ಹೌದಲ್ವಾ. ಹೀಗೆ 20 ತಾರೀಕುವರೆಗೂ ಕೂಡ ನಡೆಯುವಂಥ ಎಕ್ಸಾಮ್ 3ನಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳು ಆಗಿರ್ಬೋದು ಅಥವಾ ಇಂಪ್ರೂವ್ಮೆಂಟಿಗೆ ಬರೆಯುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಭಾಳ ಹೆಲ್ಪ್ಫುಲ್ ಆಗಲಿದೆ. ನಿಮಗೇನು ಸಮಸ್ಯೆ ಅಂದರೆ, ಸರ್ ವಿ ನೀಡ್ ಫ್ರೀ PDF ಕಾಪಿ, ನಮಗೇನಾದರೂ ಮಾಡಿ ಪಾಸಿಂಗ್ ಪ್ಯಾಕೇಜ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಎಲ್ಲಿರುತ್ತೆ, ಹೇಗೆ ಅದನ್ನು ಪಡ್ಕೋಬೇಕು, ಹಾಗೂ ಸ್ಕೋರಿಂಗ್ ಪ್ಯಾಕೇಜ್ ಇದೆಲ್ಲದೂ ಕೂಡ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸಂಪೂರ್ಣವಾಗಿ ವಿಡಿಯೋವನ್ನು ತಪ್ಪದೆ ನೋಡಬೇಕಾಗಿರುತ್ತೆ. ನೋಡಿ ಸರ್, ಈ ಒಂದು PDF ಕಾಪಿಗಳು ಬಂದು ನಿಮಗೆ ಕೇವಲ ಒಂದು ದಿನ ಮಾತ್ರ PCMB CS ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ ಹಾಗೂ CS ನಮ್ಮ ಹತ್ರ ಏನು ಪಾಸಿಂಗ್ ಪ್ಯಾಕೇಜ್ ಇದೆಯೋ ಅಥವಾ ಸ್ಕೋರಿಂಗ್ ಪ್ಯಾಕೇಜ್ ಇದೆಯೋ ಅಥವಾ ಹಾಟ್ ಕ್ವಶನ್ಸ್ ಇದೆಯೋ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದಾವೋ, ಇದು ಕೇವಲ 1 ಡೇ ನಿಮಗೆ ಒಂದು ದಿನಕ್ಕಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿಯೊಂದು ಆಯಿತಾ ಸಬ್ಜೆಕ್ಟಿನ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ ಹಾಗೂ ಕಂಪ್ಯೂಟರ್ ಸೈನ್ಸ್ ಒಂದು ದಿನಕ್ಕಾಗಿ ನಿಮಗೆ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಹಾಗೂ ಲಾಸ್ಟ್ ಇಯರ್ ಎಕ್ಸಾಮಿನ ಎಕ್ಸಾಮ್ 1, ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3 2024 ಪ್ಲಸ್ ಈ ವರ್ಷದ ಎಕ್ಸಾಮ್ 1, ಎಕ್ಸಾಮ್ 2, ಹೌದಲ್ವಾ, ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯವಾಗಿರುತ್ತೆ. ಹಾಗಿದ್ರೆ ಈ ಒಂದು PDF ಕಾಪಿಗಳನ್ನು ಉಚಿತವಾಗಿ ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲ ಸಬ್ಜೆಕ್ಟಿನ ಲಿಂಕ್ಗಳು ಸಿಗುತ್ತವೆ, ಆಯಿತಾ. ಹಾಗಿದ್ರೆ ನಿಮಗೆ ಸರ್ ನಮಗೆ ಉಚಿತವಾಗಿ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್, PDF ಕಾಪಿನೇ ಬೇಕು, ವಿ ವಾಂಟ್ ಟು ಡೌನ್ಲೋಡ್ ದಟ್ ಮೆಟೀರಿಯಲ್ ಅಂತ ಅಂದುಕೊಂಡಂಥ ವಿದ್ಯಾರ್ಥಿಗಳು ದಯವಿಟ್ಟು ನಿಮ್ಮ ಮೇಲ್ IDಯಿಂದ ನಮಗೆ ಒಂದು ರಿಕ್ವೆಸ್ಟನ್ನು ಕಳಿಸಬೇಕು. ಯಾವ ಒಂದು ಮೇಲ್ ID ಕಳಿಸ್ತೀರಾ ನೋಡಿ, ಇದು ನಮ್ಮ ಮೇಲ್ ID ಆಗಿರುತ್ತೆ, ALINONEPDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ID ಆಗಿರುತ್ತೆ. ಈಗ ನಾವು ಒಂದೊಂದಾಗಿಯೇ ಪ್ರತಿಯೊಂದು ಸಬ್ಜೆಕ್ಟಿಗಾಗಿ ಒಂದು ಕೋಡನ್ನು ರೆಡಿ ಮಾಡಿದ್ದೇವೆ. ಯಾರಿಗೆಲ್ಲ ಈ ಒಂದು PDF ಕಾಪಿಗಳು ಬೇಕೋ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ರೆಕಮೆಂಡ್ ಮಾಡಿ. ಎಕ್ಸಾಮ್ ಭಾಳ ಹತ್ತಿರ ಇದೆ ಸರ್, ಡೋಂಟ್ ವೇಸ್ಟ್ ಯುವರ್ ಟೈಮ್. ಈಗ ಫಿಸಿಕ್ಸ್ ಬೇಕಾದಂತಹ ವಿದ್ಯಾರ್ಥಿಗಳು ಫಿಸಿಕ್ಸ್ PHYSICS ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಯಾರಿಗೆಲ್ಲ ಬೇಕೋ ಅಂತಹ ವಿದ್ಯಾರ್ಥಿಗಳು ವಿಡಿಯೋವನ್ನು ಯಾರು ಸ್ಕಿಪ್ ಮಾಡ್ಕೊತೀರೋ ಅದು ನಿಮ್ಮದು, ಆಯಿತಾ. ಸಂಪೂರ್ಣವಾಗಿ ನೋಡಿ, ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದಂತಹ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಮೇಲ್ ID ಯಾವುದು, ನಮ್ಮ ಮೇಲ್ ID ತೋರಿಸಿ ಎಲ್ಲರಿಗೂ, ಇದು ನಮ್ಮ ಮೇಲ್ ID ಆಗಿರುತ್ತೆ.
ನಮ್ಮ ಮೇಲ್ ಐ ಡಿಗೆ ತಾವುಗಳು ಒಂದು ಮೇಲನ್ನು ಮಾಡಬೇಕು. ನಿಮಗೆ ನಿಮ್ಮ ಮೇಲ್ ಐ ಡಿಗೆ ಉಚಿತವಾಗಿ PDF ಕಾಪಿಗಳು ದೊರೆಯುತ್ತವೆ. ಏನಂತ ಹಾಕಬೇಕು ಸರ್, ಏನಂತ ಬರೀತೀರಾ? ಫಿಸಿಕ್ಸ್ ಅಂತ ಬರೆದು ಆಯಿತಾ, ಸಬ್ಜೆಕ್ಟಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತ ಬರೀರಿ. ಪಾಸಿಂಗ್ ಪ್ಯಾಕೇಜ್, ಇದರಲ್ಲಿ ಸಬ್ಜೆಕ್ಟಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತ ಬರೀಬೇಕು. ಜೊತೆಗೆ ಕೋಡ್ ಅಂತ ಹಾಕಿಬಿಟ್ಟು ಕೋಡು 106 ಅಂತ ಕೋಡನ್ನು ತಾವುಗಳು ಬರೀಬೇಕಾಗಿರುತ್ತೆ. ಹೋಪ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, 10ನೇ ತಾರೀಕು ನಿಮಗೆ ಎಕ್ಸಾಮ್ ಇದೆ ಫಿಸಿಕ್ಸು, 6ನೆಯ ತಿಂಗಳು. ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಕೋಡ್ 106 ಅಂತ ಹಾಕಬೇಕು. ಜೊತೆಗೆ ನಿಮ್ಮ ಹೆಸರು, ನೇಮ್ ಹಾಗೂ ಡಿಸ್ಟಿಕ್ ಇದನ್ನು ಸಂಪೂರ್ಣವಾಗಿ ಬರೆದು ತಾವುಗಳು ಕಳಿಸಿದರೆ ನಿಮ್ಮ ಮೇಲ್ ಐ ಡಿಗೆ ನಾವು ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜನ್ನು ಇಲ್ಲಿ ಕಳುಹಿಸಿ ಕೊಡುತ್ತೇವೆ. ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ಎಲ್ಲರಿಗೂ ಕೂಡ ಕ್ಲಿಯರ್ ಆಯಿತು ಅಂದುಕೊಂಡಿದ್ದೇನೆ. ಈಗ ಮುಂದಿನ ಒಂದು ತಯಾರಿಯನ್ನು ನಡೆಸೋಣ. ಬೇರೆ ಸಬ್ಜೆಕ್ಟು ಅದು ಕೆಮಿಸ್ಟ್ರಿ ಆಗಿರುತ್ತೆ. ಯಾಕಂದರೆ ಬಹಳ ಜನ ಫೇಲ್ ಆಗಿರುವಂಥದ್ದು ಕೆಮಿಸ್ಟ್ರಿನಲ್ಲಿ, ಫಿಸಿಕ್ಸಲ್ಲಿ ಅಥವಾ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿರುವಂಥದ್ದು. ಕೆಮಿಸ್ಟ್ರಿನಲ್ಲೂ ಕೂಡ ಪಾಸಿಂಗ್ ಪ್ಯಾಕೇಜ್ ಬೇಕಾದವರು ಸಬ್ಜೆಕ್ಟಲ್ಲಿ ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ಅಂತ ಹಾಕಿ, ಕೋಡು ಮರೆಯಬೇಡಿ, ಕೋಡ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ಬೇಕಾದವರು ಕೋಡು 786 ಅಂತ ಕೋಡನ್ನು ಬರೀರಿ. ಕ್ಲಿಯರ್ ಆಲ್ ಆಫ್ ಯು. ನಿಮ್ಮ ಹೆಸರು, ನೇಮ್, ನಿಮ್ಮ ಡಿಸ್ಟಿಕ್ ಇದನ್ನು ಯಾರು ಕಳಿಸ್ಕೊಡ್ತೀರೋ ರಿಕ್ವೆಸ್ಟು ನಮ್ಮ ಮೇಲ್ ಐ ಡಿಗೆ. ನಮ್ಮ ಮೇಲ್ ಐ ಡಿ ಯಾವುದು? all-in-one-pdf-99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ. ಈ ಒಂದು ಮೇಲ್ ಐ ಡಿಗೆ ಯಾರು ಈ ರೀತಿಯಾಗಿ ಕೆಮಿಸ್ಟ್ರಿ ಆಯಿತಾ ಪಾಸಿಂಗ್ ಪ್ಯಾಕೇಜ್ ಕೋಡ್ 786 ಅಂತ ಹಾಕಿ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆಯ ಹೆಸರು ಬರೆದು ಕಳಿಸಿದರೆ ನಿಮ್ಮ ಒಂದು ಮೇಲ್ ಐ ಡಿಗೆ ಉಚಿತವಾಗಿ ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ಬಂದಿರುತ್ತೆ ಸರ್. ತಾವುಗಳು ಒಂದೇ ಕ್ಲಿಕ್ಕಲ್ಲಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ನೆಕ್ಸ್ಟ್ 3ನೆಯ ಸಬ್ಜೆಕ್ಟಿಗೆ ಬರೋಣ. ನೋಡಿ, ಯಾವುದು ನಿಮ್ಮ ಫಿಸಿಕ್ಸು ಪಾಸಿಂಗ್ ಪ್ಯಾಕೇಜ್ ಆಯಿತು. ಈಗ ಸ್ಕೋರಿಂಗ್ ಪ್ಯಾಕೇಜ್ ನೋಡಿ, ಫಿಸಿಕ್ಸ್ ಸ್ಕೋರಿಂಗ್ ಪ್ಯಾಕೇಜ್ ಬೇಕಾದಂತಹ ವಿದ್ಯಾರ್ಥಿಗಳು ಸಬ್ಜೆಕ್ಟಲ್ಲಿ ಫಿಸಿಕ್ಸ್ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಬರೀರಿ. ಪಾಸಿಂಗ್ ಪ್ಯಾಕೇಜಲ್ಲಿ ಬರೀ ಪಾಸ್ ಆಗ್ತಾ ಇದ್ದೀರಾ, ಆದರೆ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಸ್ವಲ್ಪ ಡಿಸ್ಟಿಂಕ್ಷನ್ ಲೆವೆಲ್ಗೆ ಅಂಕಗಳನ್ನು ತೆಗಿತಾ ಇದ್ದೀರಾ, 60+. ಈ ಸ್ಕೋರಿಂಗ್ ಪ್ಯಾಕೇಜಿನ ಕೋಡು ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ, ಸ್ಕೋರಿಂಗ್ ಪ್ಯಾಕೇಜ್ ಕೋಡ್ ಬಂದ್ಬಿಟ್ಟು 007 ಆಗಿರುತ್ತೆ. ನಿಮ್ಮ ಹೆಸರು, ನೇಮ್ ಅಂತ ಹಾಕಿ ಹೆಸರು ಬರೀರಿ. ಜೊತೆಗೆ ಡಿಸ್ಟಿಕ್ ಅಂತ ಹಾಕಿ ಬರೆದು ಆಯಿತಾ, ಇದನ್ನು ನಮಗೆ ರಿಕ್ವೆಸ್ಟನ್ನು ನಮ್ಮ ಮೇಲ್ ಐ ಡಿಗೆ ತಾವುಗಳು ಕಳಿಸ್ಬೇಕಾಗಿರುತ್ತೆ. ನಮ್ಮ ಮೇಲ್ ಐ ಡಿ ಆಯಿತಾ ನೋಡಿ, all-in-one-pdf-99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ನಮ್ಮ ಮೇಲ್ ಐ ಡಿಗೆ ತಾವುಗಳು ಕಳಿಸ್ಕೊಟ್ರೆ 10ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಫಿಸಿಕ್ಸ್ ಎಕ್ಸಾಮ್ ಇದೆ. ನೀವು ಯಾವತ್ತು ನಮಗೆ ಕಳಿಸ್ಕೊಡ್ತೀರೋ ಆವತ್ತು ತಮಗೆಲ್ಲರಿಗೂ ಕೂಡ ಉಚಿತವಾಗಿ ಫಿಸಿಕ್ಸ್ ಸ್ಕೋರಿಂಗ್ ಪ್ಯಾಕೇಜ್ ದೊರೆಯಲಿದೆ. ಇನ್ನೊಂದು ಸಬ್ಜೆಕ್ಟನ್ನು ನೋಡೋಣ ಈಗ ಆಯಿತಾ. ಬನ್ನಿ, ನಂತರದಲ್ಲಿ ಈ ವಿಡಿಯೋ ಮಾಡುತ್ತಿರುವಂಥದ್ದು ನಮ್ಮ PCMB ವಿದ್ಯಾರ್ಥಿಗಳಿಗಾಗಿರುತ್ತೆ. PCMB ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ನಾವು ಮುಗಿಸ್ತಾ ಇದ್ದೇವೆ. ಮ್ಯಾಥಮೆಟಿಕ್ಸ್ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಇದ್ದಾವೆ ಸರ್. ನಾನು ಹೇಳಿದ್ನಲ್ವ, ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 2024, ಎಕ್ಸಾಮ್ 1, ಎಕ್ಸಾಮ್ 2 2025 ವಿತ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಫುಲ್ ಕೀ ಆನ್ಸರ್ಸ್ ಆಯಿತಾ. ಈಗ ಮ್ಯಾಥಮೆಟಿಕ್ಸ್ ಬೇಕಾದವರು ನೋಡಿ, ಮ್ಯಾಥಮೆಟಿಕ್ಸಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತ ಇರಲ್ಲ, ಅದನ್ನೇ ನಾನು ನಿಮ್ಗೆ ಹೇಳುತ್ತಿರುವಂಥದ್ದು. ಅದನ್ನು ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತ ಕರಿತೀವಿ, ಅಥವಾ ಗೆಸ್ಸಿಂಗ್ ಕ್ವಶನ್ಸ್, ಯಾವ ಕ್ವಶನ್ಸ್ಗಳನ್ನು ಗೆಸ್ ಮಾಡಿದ್ದಾರೆ ಅಂತ ಇರುವಂತಹ ಪ್ಯಾಕೇಜ್ ಬೇಕಾದವರು ಮ್ಯಾಥಮೆಟಿಕ್ಸಲ್ಲಿ ಆಯಿತಾ ಕೋಡ್ ಅಂತ ಹಾಕಬೇಕು. ನೋಡಿ, ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹಾಕಬೇಕು. ಕೋಡ್ ಅಂತ ಹಾಕಿ 146 ಅಂತ ತಾವುಗಳು ಬರೀಬೇಕಾಗಿರುತ್ತೆ. ಇದು ಕೇವಲ ಒಂದು ದಿನ ಮಾತ್ರ ನಿಮಗೆ ಲಭ್ಯವಾಗಿರುತ್ತೆ. ಕೋಡ್ 146 ಅಂತ ಹಾಕಿಬಿಟ್ಟು ನಿಮ್ಮ ಹೆಸರು, ನೇಮ್, ನಿಮ್ಮ ಡಿಸ್ಟಿಕ್
ಇಷ್ಟನ್ನು ಬರೆದು ನಮ್ಮ ಮೇಲ್ ಐ ಡಿಗೆ ತಾವುಗಳು ಕಳಿಸಬೇಕು. ನಮ್ಮ ಮೇಲ್ ಐ ಡಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೇನೆ. all-in-one-pdf-99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಆ ಒಂದು ಮೇಲ್ ಐ ಡಿಗೆ ತಾವುಗಳು ಈ ರೀತಿಯಾಗಿ ಬರೆದು ಕಳಿಸ್ಬೇಕಾಗಿರುತ್ತೆ. ಮ್ಯಾಥ್ಸಿಗೆ ಸಪ್ರೇಟ್ ಕೋಡ್ ಇದೆ, ಫಿಸಿಕ್ಸ್ ಸ್ಕೋರಿಂಗ್ ಪ್ಯಾಕೇಜ್ ಸಪ್ರೇಟಾಗಿ ಕೋಡ್ ಇರುತ್ತೆ, ಕೆಮಿಸ್ಟ್ರಿ ಸಪ್ರೇಟು ಹಾಗೂ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜು ಸಪ್ರೇಟಾಗಿ ಕೋಡ್ ಇರುವಂಥದ್ದಾಗಿರುತ್ತೆ. ಈಗ ಉಳಿದಿರುವಂಥದ್ದು ಬಯೋ ಇಲ್ಲಿ, ಹೌದಲ್ವಾ? ಬಯೋ ಸಬ್ಜೆಕ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಸಪ್ರೇಟಾಗಿ ಏನಂತೀರ ಸರ್ ಪ್ಲಾನನ್ನು ಮಾಡಿರುವಂಥದ್ದಾಗಿರುತ್ತೆ. ನೋಡಿ ಕೆಲವೊಂದು ಕ್ವಶನ್ ಪೇಪರ್ಸಲ್ಲಿ ಡಯಾಗ್ರಾಮ್ಸ್ಗಳೇ ಬಂದಿಲ್ಲ. ಡಯಾಗ್ರಾಮ್ಸನ್ನು ನಾವು ಏನಾದರೂ ಪಾಸಿಂಗ್ ಪ್ಯಾಕೇಜು ಅಂತ ಮಾಡಿರುವಂಥದ್ದೆಲ್ಲರೂ ಕೂಡ ಈ ಒಂದು ಎಲ್ಲ ಡಯಾಗ್ರಾಮ್ಸ್ಗಳಲ್ಲಿ ಏನು ಕೂಡ ಇಲ್ಲ. ಹಾಗಿದ್ರೂ ಕೂಡ ನಮ್ಮ ಹತ್ರ ಒಂದು ಏನಂತೀರ ಒಂದು 5 to 6 ಮೆಟೀರಿಯಲ್ಲು ಇದೆ. 5ರಿಂದ 6 ಪಾಸಿಂಗ್ ಪ್ಯಾಕೇಜನ್ನು ಸಂಪೂರ್ಣವಾಗಿ ಜಾಲಾಡಿಬಿಟ್ಟು ನಿಮಗಾಗಿ ಒಂದು ಬಯೋ ಪಾಸಿಂಗ್ ಪ್ಯಾಕೇಜನ್ನು ರೆಡಿ ಮಾಡಿದ್ದೇವೆ. ಆ ಬಯೋ ಪಾಸಿಂಗ್ ಪ್ಯಾಕೇಜ್ ಇದೆ. ಆ ಬಯೋ ಪಾಸಿಂಗ್ ಪ್ಯಾಕೇಜ್ ಬೇಕಾದಂತಹ ವಿದ್ಯಾರ್ಥಿಗಳು ದಯವಿಟ್ಟು ತಾವುಗಳು ಏನು ಮಾಡಬೇಕು ಅಂದರೆ ಆಯಿತಾ, ನಿಮ್ಮ ಒಂದು ಮೇಲ್ ಐ ಡಿಯಿಂದ ನಮಗೆ ಈ ಕೋಡನ್ನು ತಾವುಗಳು ಬರೆದು ಕಳಿಸಬೇಕು. ನೋಡಿ ಏನಂತ ಬರೀತೀರಾ, ಬಯೋ ಪಾಸಿಂಗ್ ಪ್ಯಾಕೇಜ್ ಅಂತ ಬರೆದು ಕೋಡ್ ಅಂತ ಬರೀಬೇಕು. ಏನಂತ ಹಾಕ್ತೀರಾ ಕೋಡಲ್ಲಿ, ಆಯಿತಾ, 116 ಅಂತ ತಾವುಗಳು ಕಳಿಸಬೇಕು. 116 ಬಯೋ ಕೋಡ್. ಯಾರಿಗೆಲ್ಲ ಪಾಸಿಂಗ್ ಪ್ಯಾಕೇಜ್ ಬೇಕೋ ಬಯೋಲಜಿ ಅಂಥ ವಿದ್ಯಾರ್ಥಿಗಳು 116 ಅಂತ ಕೋಡ್ ಹಾಕಿ ನಂತರದಲ್ಲಿ ನಿಮ್ಮ ಹೆಸರು ಹಾಗೂ ನಿಮ್ಮ ಡಿಸ್ಟಿಕ್ ಹೆಸರನ್ನು ಕಳುಹಿಸಿಕೊಟ್ರೆ ನಿಮ್ಮ ಮೇಲ್ ಐ ಡಿಗೆ ಉಚಿತವಾಗಿ ನಮ್ಮ ಬಯೋ ಪಾಸಿಂಗ್ ಪ್ಯಾಕೇಜ್ ಕೂಡ ನಿಮಗೆ ಬಂದು ತಲುಪಿರುತ್ತೆ. ಧನ್ಯವಾದಗಳು. ಇದೇ ರೀತಿಯಾಗಿ CS ಕೇಳ್ತಾ ಇದ್ದೀರಾ, ಆದರೆ ಅದು ದೊಡ್ಡ ಮೆಟೀರಿಯಲ್ಲೇ ಆಗುತ್ತೆ ಅಂದುಕೊಂಡಿದ್ದೇನೆ. ಇದು ಸಾಕು ಅನಿಸುತ್ತೆ. ನೋಡಿ ಮ್ಯಾಥಮೆಟಿಕ್ಸ್ ಆಯಿತು, ಬಯೋ ಆಯಿತು, ಫಿಸಿಕ್ಸ್ ಸ್ಕೋರಿಂಗ್ ಪ್ಯಾಕೇಜ್ ಆಯಿತು, ಕೆಮಿಸ್ಟ್ರಿ ಆಯಿತು ಹಾಗೂ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಆಯಿತು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಸದಾ ಹೀಗೆ ಇರಲಿ. ಎಕ್ಸಾಮ್ 3 ಈಸ್ ದ ಲಾಸ್ಟ್ ಸ್ಟೇಜ್. ಮತ್ತೆ ಎಕ್ಸಾಮ್ 3ನಲ್ಲಿ ಏನಾದರೂ ಗೋತಾ ಹೊಡೆದ್ರೆ ನೀವು ಫೇಲ್ ಆದರೆ ಮತ್ತೆ ಮುಂದಿನ ವರ್ಷ ಮಾರ್ಚ್ ತಿಂಗಳವರೆಗೂ ಕೂಡ ಯಾವುದೇ ರೀತಿಯಾದಂಥ ನಿಮಗೆ ಎಕ್ಸಾಮ್ ಇರಲ್ಲ. ದಯವಿಟ್ಟು ಎಲ್ಲರೂ ಕೂಡ ಎಕ್ಸಾಮ್ನ ಚೆನ್ನಾಗಿ ಬರೀರಿ ಅಂತ ಹೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.